ದಿಢೀರ್ ಅಂತ ಇದೇನಾಯ್ತು, ಚಿನ್ನ ಬೆಳ್ಳಿ ಬೆಲೆ ಏನಾಗ್ತಾ ಇದೆ? ಹೌದು ವೀಕ್ಷಕರೇ, ತಜ್ಞರಿಗೂ ಕೂಡ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು. ನೋಡಿ, ಬಂಗಾರ ಖರೀದಿ ಮಾಡಿಟ್ಟವ್ರಿಗೆ ಸಿಹಿ ಸುದ್ದಿ, ಖರೀದಿ ಮಾಡ್ಬೇಕಂತ ಪ್ಲಾನ್ ಮಾಡ್ತವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇನ್ನು ಬೆಳ್ಳಿ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣ್ತಾ ಇದೆ ವೀಕ್ಷಕರೇ. ನಮ್ಮ ಭಾರತ ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆ ಹಾವು ಏಣಿ ಆಟ ಈಗ ಶುರುವಾಗಿದೆಯಾ? ಇನ್ನು ಮುಂದಿನ ಬರೋ ದಿನಗಳಲ್ಲಿ ಚಿನ್ನ ಬೆಳ್ಳಿ ಬೆಲೆ ಏನಾಗಬಹುದು? ಈಗ ತಗೋಬೇಕಾ ಬೇಡವಾ? ಎದಕ್ಕಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ವೆಲೆಟೋಲ್ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮದಿಂದಾಗಿ ಬಂಗಾರ ಬೆಳ್ಳಿ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಹೌದು, ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬಂಗಾರ ಬೆಳ್ಳಿಗೆ ಮತ್ತೆ ಡಿಮ್ಯಾಂಡ್ ಬರಲಿದೆಯಾ? ಬಂಗಾರ ಮತ್ತೆ ಬೆಲೆ ಏರಿಕೆ ಆಗುತ್ತಾ? ಬೆಳ್ಳಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುತ್ತಾ? ಎಲ್ಲಾ ಪ್ರಶ್ನೆಗೂ ಕೂಡ ಇವತ್ತು ನಿಮಗೆ ಉತ್ತರ ಸಿಗುತ್ತೆ. ಇನ್ನು ಮುಖ್ಯವಾಗಿ ನೀವು ಯಾರಾದ್ರೂ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಅದಕ್ಕಂದ್ರೆ ನೋಡಿ, ನಮ್ಮ ನರೇಂದ್ರ ಮೋದಿಜಿಯವರು ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಆಲ್ಮೋಸ್ಟ್ 70% ಡೌನ್ ಆಗಿದೆ ಮಾರ್ಕೆಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಬೆಲೆ ಇಳಿಕೆ ಆಗಿ ಮತ್ತೆ ಏರಿಕೆ ಆಗಿದೆ. ವೀಕ್ಷಕರೇ, ನಿಮಗೆ ಆಸೆ ಇದ್ರೆ, ಬಂಗಾರದ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ಬಂಗಾರ ಮುಂದಿನ ಬರೋ ದಿನಗಳಲ್ಲಿ 2 ಲಕ್ಷ ರೂಪಾಯಿ ಆಗುತ್ತಾ ಅಥವಾ ಮತ್ತೆ 1 ಲಕ್ಷ ರೂಪಾಯಿ ಆಗುತ್ತಾ? ನಿಮ್ಮ ಒಂದು ಉತ್ತರ ನಮಗೆ ಕಮೆಂಟ್ ಮಾಡಿ, ನೋಡೋಣ ಯಾರು ಏನು ಉತ್ತರ ಕೊಡ್ತಾರೆ ಅಂತ. ಪ್ರತಿಯೊಬ್ರು ಕೂಡ ಈ ಒಂದು ಆಟವನ್ನ ನಾವು ಕಮೆಂಟ್ ಮೂಲಕ ಆಡಬಹುದು. ನೋಡಿ ವೀಕ್ಷಕರೇ, ತುಂಬಾ ಜನ ನಮಗೆ ನಿನ್ನೆ ಕಮೆಂಟ್ ಮಾಡಿದ್ರು, ಬಂಗಾರ 2 ಲಕ್ಷ ರೂಪಾಯಿ ಆಗುತ್ತೆ, ಬೆಳ್ಳಿ ಮತ್ತೆ 4 ಲಕ್ಷ ರೂಪಾಯಿ ಆಗುತ್ತೆ ಅಂತ. ಆದ್ರೆ ಕೆಲವರು ಏನ್ ಕಮೆಂಟ್ ಮಾಡಿದ್ರು, ಬಂಗಾರ ಮತ್ತೆ 1 ಲಕ್ಷ ರೂಪಾಯಿ ಆಗುತ್ತೆ, ಬೆಳ್ಳಿ ಮತ್ತೆ 2 ಲಕ್ಷ ರೂಪಾಯಿ ಆಗುತ್ತೆ ಅಂತ ಕಮೆಂಟ್ ಮಾಡಿದ್ರು. ಆದ್ರೆ ವೀಕ್ಷಕರೇ, ಈಗ ನೋಡಿ, ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ಇದೆಯಲ್ಲ, ಇದು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಆಗಿದೆ. ಭಾರತದಲ್ಲಿ ಇದರದ್ದು ಬೆಲೆ ಯಾರು ಕೂಡ ನಿಗದಿ ಮಾಡೋದೇ ಇಲ್ಲ. ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ, ನರೇಂದ್ರ ಮೋದಿಜಿಯವರು ಬಂಗಾರ ಬೆಳ್ಳಿ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಯಾವಾಗ ಬೆಲೆ ಏರಿಕೆ ಮಾಡಬಹುದು ಅಂದ್ರೆ ಆಮದು ಸುಂಕ ಹಾಕಿದಾಗ ಮಾತ್ರ. ಯಾವಾಗ ಆಮದು ಸುಂಕ ಹೆಚ್ಚಳವಾಗುತ್ತೆ ಅವಾಗ ಮಾತ್ರ ಭಾರತದಲ್ಲಿ ಇದರದ್ದು ಬೆಲೆ ಜಾಸ್ತಿ ಆಗುತ್ತೆ. ಆದ್ರೆ ವಿದೇಶಗಳಲ್ಲಿ ಕಡಿಮೆ ಬೆಲೆಗೆ ಸಿಗ್ತಾ ಇರುತ್ತೆ. ಈಗ ನೀವು ನೋಡಬಹುದು ಸ್ಕ್ರೀನ್ ಮೇಲೆ, ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜಿನ ಒಂದು ಬೆಳ್ಳಿ ವ್ಯಾಲ್ಯೂ ಯಾವಾಗ ಸರ್ಕಾರ, ಕೇಂದ್ರ ಸರ್ಕಾರ ಆಮದು ಸುಂಕವನ್ನ ಏರಿಕೆ ಮಾಡಿದ್ರು ನೋಡಿ, ಅವಾಗ ಇದ್ರದ್ದು ಬೆಲೆ ಎಷ್ಟಾಗಿತ್ತು ಅಂದ್ರೆ 3,10,000 ರೂಪಾಯಿ. ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ಗ್ರಾಫ್ ನೋಡಿ, 3,10,000 ರೂಪಾಯಿ ತನಕ ಹೋಗಿತ್ತು. ನಂತರ ಏನಾಯ್ತು, ಡಿಮ್ಯಾಂಡ್ ಕಡಿಮೆ ಆಯ್ತು. ಅಂದ್ರೆ ಕೇವಲ ಭಾರತದಲ್ಲಿ ಅಂತ ಮಾತ್ರ ಅಲ್ಲ, ಇಡೀ ವಿಶ್ವಾದ್ಯಂತ ಡಿಮ್ಯಾಂಡ್ ಕಡಿಮೆ ಆಯ್ತು, ಬೆಲೆ ಇಳಿಕೆ ಆಯ್ತು. 42,000 ರೂಪಾಯಿ ಡೌನ್ ಆಗಿ 2,62,000 ರೂಪಾಯಿಗೆ ಈಗ ಬಂದು ನಿಂತಿದೆ. ಇದು ಬೆಳ್ಳಿ ದರ ಅಂತ ಹೇಳ್ಬೋದು. ಇದು ಬೆಳ್ಳಿ ಸಿಲ್ವರ್ ಫ್ಯೂಚರ್ಸ್ ಆಫ್ MCX ಅಂತ ಕರಿತೀವಿ. ಅಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಪ್ರಕಾರ 2,62,000 ರೂಪಾಯಿ ಇದೆ. ಒಂದು ವೇಳೆ ನಾಳೆ ಕೇಂದ್ರ ಸರ್ಕಾರ ಆಮದು ಸುಂಕ ಮತ್ತೆ 9% ಇಳಿಕೆ ಮಾಡಿದ್ದಾರೆ. ಈಗ 15%ಗೆ ಏರಿಕೆ ಮಾಡಿದ್ದಾರೆ. ಮೊದಲು 6% ಇತ್ತು, ನಂತರ 9% ಮತ್ತೆ ಎಕ್ಸ್ಟ್ರಾ ಹಾಕಿದ್ರು, ಟೋಟಲ್ 15% ಆಯ್ತು. ಮತ್ತೆ ಸರ್ಕಾರ ಏನಾದ್ರೂ 9% ತನ್ನ ಒಂದು ಆಮದು ಸುಂಕ ಇಳಿಕೆ ಮಾಡಿದ್ರೆ ಬೆಳ್ಳಿ ಬೆಲೆ 2,40,000 ರೂಪಾಯಿಗೆ ಬರುತ್ತೆ. ಆದ್ರೆ ಆಕ್ಚುಲಿ ಅಲ್ಲಿ ಇರೋದು 2,40,000 ರೂಪಾಯಿ, 20,000 ರೂಪಾಯಿ ಇದಕ್ಕೆ ತೆರಿಗೆ ಅಂತ ಹೇಳ್ಬಹುದು. ಆದ್ರೆ ಫಿಸಿಕಲ್ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಬೆಲೆ 1 kgಗೆ 2,80,000 ರೂಪಾಯಿ ತನಕ ಮಾರಾಟ ಮಾಡ್ತಾ ಇರುವಂತದ್ದು. ನೋಡಿ, ಯಾರೆಲ್ಲ 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಇದ್ದಾಗ ಬೆಳ್ಳಿ ತಗೊಂಡಿದ್ರು ಅವರಿಗೆ ಇವತ್ತು 1,20,000 ರೂಪಾಯಿ ನಷ್ಟ. ಆದ್ರೆ ಕೆಲವರು 2 ಲಕ್ಷ ರೂಪಾಯಿ ಇದ್ದಾಗಲೂ ಕೂಡ ಬೆಳ್ಳಿ ತಗೊಂಡವರು ಇದ್ದಾರೆ, ಅವರು 2,80,000 ರೂಪಾಯಿಗೆ ಇವತ್ತು ಮಾರಾಟ ಮಾಡಬಹುದು. ತುಂಬಾ ಜನ ಏನ್ ಮಾಡ್ತಾರೆ, ಬೆಳ್ಳಿ ಖರೀದಿ ಮಾಡ್ತಾರೆ, ಆದ್ರೆ ಅವರು ಫಿಸಿಕಲ್ ಖರೀದಿ ಮಾಡ್ತಾರೆ. ಅಂದ್ರೆ ಕೈಯಲ್ಲಿ ಹಿಡ್ಕೋಬಹುದಾದ ಬೆಳ್ಳಿಯನ್ನ, ಅಂದ್ರೆ ಆಭರಣ ಆಗಿರ್ಬೋದು, ಬೆಳ್ಳಿ ಬಿಸ್ಕೆಟ್ ತಗೋತಾರೆ. ನೀವು ಬೆಳ್ಳಿದು ETF ಕೂಡ ತಗೋಬಹುದು. ಅಂದ್ರೆ ಸಿಲ್ವರ್ ETFs ಅಂತ ಬರುತ್ತೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ. ಸೆಬಿ ರಿಜಿಸ್ಟರ್ಡ್ ಅಂಡರ್, ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಒಂದು ಗ್ರೋ ಆಗಿರ್ಬೋದು ಅಥವಾ ಕೈಟ್ ಆಗಿರ್ಬೋದು, ಧನ್ ಆಗಿರ್ಬೋದು, ಈ ಒಂದು ಅಪ್ಲಿಕೇಶನ್ ನಲ್ಲಿ ನಿಮಗೆ ಸಿಲ್ವರ್ದು ETF ಖರೀದಿ ಮಾಡೋಕೆ ಆಪ್ಷನ್ ಕೂಡ ಸಿಗುತ್ತೆ. ನೀವು ಬೆಳ್ಳಿದು ಆನ್ಲೈನ್ ನಲ್ಲಿ ಬೆಲೆಯನ್ನ ಖರೀದಿ ಮಾಡಬಹುದು. ಅಂದ್ರೆ ಬೆಳ್ಳಿದು MCX ವ್ಯಾಲ್ಯೂ ಏನಿದೆ ನೋಡಿ, ಅದ್ರ ಪ್ರಕಾರ ನೀವು ಶೇರ್ಸ್ ಗಳನ್ನ ತಗೋಬಹುದು. ಯಾವಾಗ ಬೆಲೆ ಏರಿಕೆ ಆಗುತ್ತೆ ಅವಾಗ ನಿಮಗೆ ಲಾಭ ಸಿಗುತ್ತೆ. ಬೆಲೆ ಇಳಿಕೆ ಆದ್ರೆ, ನೀವು ತಗೊಂಡ ತಕ್ಷಣ ಬೆಲೆ ಇಳಿಕೆ ಆದ್ರೆ ನಿಮಗೆ ನಷ್ಟ, ನೀವು ತಗೊಂಡ ತಕ್ಷಣ ಬೆಲೆ ಏರಿಕೆ ಆದ್ರೆ ನಿಮಗೆ ಲಾಭ ಅಂತಾನೆ ಹೇಳ್ಬಹುದು. ಇದೇ ಪ್ರಕಾರ ಬಂಗಾರದಲ್ಲೂ ಕೂಡ, ಗೋಲ್ಡ್ ಅಲ್ಲೂ ಕೂಡ ನಿಮಗೆ ETFs ಗಳು ಸಿಗುತ್ತೆ. ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಗೋಲ್ಡ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ನೀವು ಬಂಗಾರ ಇವತ್ತು ಜ್ಯುವೆಲರಿ ಅಂಗಡಿಗೆ ಹೋಗಿ ತಗೋಬೇಕಂತ ಇಲ್ಲ, ನೀವು ಆನ್ಲೈನ್ ನಲ್ಲಿ ಮನೆಯಲ್ಲೇ ಕುಳಿತು ಬಂಗಾರದ ಶೇರ್ಸ್ ಕೂಡ ತಗೋಬಹುದು. ಇನ್ನು ಫೋನ್ ಪೇದಲ್ಲೂ ಕೂಡ ಬಂಗಾರ ಡಿಜಿಟಲ್ ಗೋಲ್ಡ್ ಅನ್ನ ಖರೀದಿ ಮಾಡೋ ಆಪ್ಷನ್ ಅನ್ನ ಕೊಡಲಾಗಿದೆ ಸೇಫ್ ಗೋಲ್ಡ್ ವತಿಯಿಂದ. ಸೇಫ್ ಗೋಲ್ಡ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಅದರ ಪ್ರಕಾರ ಬಂಗಾರದ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಏನಿರುತ್ತೆ ನೋಡಿ, ಆ ಒಂದು ವ್ಯಾಲ್ಯೂ ನೀವು ಬಂಗಾರ ತಗೋಬಹುದು. ಇದು ಆನ್ಲೈನ್ ಅಲ್ಲೇ ಆಗಿರುತ್ತೆ. ಅಂದ್ರೆ ನಿಮ್ಮ ಕೈಯಲ್ಲಿ ಯಾವುದೇ ರೀತಿ ಬಂಗಾರದ ಆಭರಣ ಇರಲ್ಲ, ಬಂಗಾರದ ಇದು ಬಿಸ್ಕೆಟ್ ಕೂಡ ಇರಲ್ಲ, ಬಂಗಾರದ ಶೇರ್ಸ್ ಗಳು ಮಾತ್ರ ಇರುತ್ತೆ. ಯಾವಾಗ ಬೆಲೆ ಏರಿಕೆ ಆಗುತ್ತೆ ನೋಡಿ, ಅವಾಗ ನಿಮಗೆ ಅದರಲ್ಲಿ
ಪ್ರಾಫಿಟ್ ತೋರಿಸುತ್ತೆ. ಒಂದು ವೇಳೆ ಬೆಲೆ ಇಳಿಕೆ ಆದ್ರೆ ಮೈನಸ್ ಅಲ್ಲಿ ನಿಮ್ದು ಅಮೌಂಟ್ ಹೋಗುತ್ತೆ. ನೋಡಿ 1,60,000 ನೀವು ಬಂಗಾರ ತಗೊಂಡಿರ್ತೀರಾ, MCX ಅಲ್ಲಿ ಬೆಲೆ ಇಳಿಕೆ ಆಯ್ತು ಅಂದ್ರೆ 1,55,000 ರೂಪಾಯಿ ಆಯ್ತು ಅಂದ್ರೆ 5,000 ರೂಪಾಯಿ ನಿಮಗೆ ಮೈನಸ್ ತೋರಿಸುತ್ತೆ, ಲಾಸ್ ಅಂತ ತೋರಿಸುತ್ತೆ. ಅದೇನಾದ್ರೂ ಬೆಲೆ 1,65,000 ರೂಪಾಯಿ ಆದ್ರೆ ಪ್ಲಸ್ 5,000 ಅಂದ್ರೆ ಗ್ರೀನ್ ಕಲರ್ ಅಲ್ಲಿ ತೋರಿಸುತ್ತೆ, 5,000 ರೂಪಾಯಿ ನಿಮ್ದು ಲಾಭದಲ್ಲಿದೆ. ನೀವು ಮಾರಾಟ ಮಾಡಿದ್ರೆ ನಿಮಗೆ 1,65,000 ಬರುತ್ತೆ. ನೀವು ಹಾಕಿದ್ದು 1,60,000 ರೂಪಾಯಿ, 5,000 ರೂಪಾಯಿ ಲಾಭ ಅಂತಾನೆ ಹೇಳ್ಬೋದು. ನೋಡಿ ಇಲ್ಲಿ ನಿಮಗೆ MCX ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ. ನೋಡಿ ಬೆಲೆ ಯಾವ ತರ ಏರಿಕೆ ಆಗಿದೆ ನೋಡಬಹುದು ನೀವು. ಹಳೆ ಬಂಗಾರ ಮನೆಯಲ್ಲಿಟ್ಟವರಿಗೆ ದೊಡ್ಡ ಸಿಹಿ ಸುದ್ದಿ ಅಂತ ಹೇಳ್ಬೋದು. ದಿಢೀರ್ ಅಂತ ಒಂದೇ ದಿನ ಬರೋಬ್ಬರಿ 7,000 ರೂಪಾಯಿಯಷ್ಟು ಬೆಲೆ ಏರಿಕೆ ಆಗಿರುವಂತದ್ದು. ಇದು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಮತ್ತೆ ಬಂಗಾರ ತಲುಪಲು ಹೋಗ್ತಾ ಇದೆಯಾ, ಬಂಗಾರಕ್ಕೆ ಮತ್ತೆ ಡಿಮ್ಯಾಂಡ್ ಬಂದಿದೆಯಾ ಎಂಬ ಪ್ರಶ್ನೆ ಬರುತ್ತೆ. ನೋಡಿ ಒಂದೇ ದಿನ 1,52,000 ರೂಪಾಯಿಂದ ದಿಢೀರ್ ಅಂತ 1,60,000 ರೂಪಾಯಿಗೆ ಹೋಗಿದೆ. ಯಾರೆಲ್ಲ 1,52,000 ರೂಪಾಯಿ ಇದ್ದಾಗ ನಿಮಗೆ ಒಂದು ಡಿಜಿಟಲ್ ಗೋಲ್ಡ್ ಆಗಿರ್ಬೋದು ಅಥವಾ ನೀವು ಯಾರಾದ್ರೂ ETFs ತಗೊಂಡಿದ್ರೆ ದೊಡ್ಡ ಮಟ್ಟದ ಲಾಭ, ಅವರಿಗೆ 5,000-6,000 ರೂಪಾಯಿ ಲಾಭ ಅಂತಾನೆ ಹೇಳ್ಬೋದು. ಇವತ್ತು ಅವರು ಮಾರಾಟ ಮಾಡಿದ್ರೆ ಅವರಿಗೆ 5,000-6,000 ರೂಪಾಯಿ ಲಾಭ ಸಿಗುತ್ತೆ 10 ಗ್ರಾಮ್ ಮೇಲೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಅದೇ ಯಾರೆಲ್ಲ 1,70,000 1,75,000 ರೂಪಾಯಿದಾಗ ತಗೊಂಡಿದ್ರು ನೋಡಿ, ಅವರಿಗೀಗ 10,000 ರೂಪಾಯಿ ನಷ್ಟ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಎರಡೂ ಕೂಡ ಇರುತ್ತೆ, ಲಾಭನೂ ಇರುತ್ತೆ, ನಷ್ಟನೂ ಇರುತ್ತೆ, ರಿಸ್ಕ್ ಕೂಡ ಇರುತ್ತೆ ಇದರಲ್ಲಿ. ಸೊ ತುಂಬಾ ಕೇರ್ಫುಲ್ ಆಗಿ ನೀವು ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ನಿಮಗೆ ಬಂಗಾರದಲ್ಲಿ ಟ್ರೇಡಿಂಗ್ ಮಾಡೋದಿದ್ರೆ, ನಿಮಗೇನಾದ್ರೂ ಟ್ರೇಡಿಂಗ್ ಕಲಿಯೋದು ಆಸೆ ಇದ್ರೆ ಬೇಗ ನಮಗೆ ಕಮೆಂಟ್ ಅಲ್ಲಿ ಟ್ರೇಡಿಂಗ್ ಅಂತ ನೀವು ಕಮೆಂಟ್ ಮಾಡಿ. ನಿಮಗೋಸ್ಕರ ನಾವು ಸಪರೇಟ್ ಆಗಿ ಒಂದು ವಿಡಿಯೋ ತಗೊಂಡ್ ಬರ್ತಾ ಇದ್ದೇವೆ. ಯಾವ ತರ ನೀವು ಆನ್ಲೈನ್ ಅಲ್ಲಿ ಬಂಗಾರ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡಬಹುದು, ಯಾವ ತರ ಮಾರಾಟ ಮಾಡಬಹುದು, ಯಾವ ತರ ಲಾಭನೂ ಮಾಡಬಹುದು, ಯಾವ ತರ ನಷ್ಟ ಆಗುತ್ತೆ ಇದರಲ್ಲಿ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಪ್ರತಿಯೊಬ್ರು ಕೂಡ ಆ ಕಮೆಂಟ್ ಮಾಡಬಹುದು ವೀಕ್ಷಕರೇ, ಹಾಗೂ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಬಂಗಾರದ ಆಭರಣ ನೀವು ತಗೊಂಡ್ರೆ ನಿಮಗೆ ದೊಡ್ಡ ಮಟ್ಟದ ನಷ್ಟ ಅಂತಾನೆ ಹೇಳ್ಬೋದು. ನೋಡಿ ಇವತ್ತು ಒಂದು ಆಭರಣ ನೀವು ತಗೊಂಡಿರ್ತೀರ 10 ಗ್ರಾಮ್ದು, ಅದ್ರ ಮೇಲೆ 10% ಮೇಕಿಂಗ್ ಚಾರ್ಜ್ ಹಿಡಿದ್ರು ಕೂಡ 1 ಲಕ್ಷ ರೂಪಾಯಿದು ಬಂಗಾರ ನೀವು ತಗೊಂಡಿದ್ರೆ ಆಭರಣ 10% ಮೇಕಿಂಗ್ ಅಂದ್ರೆ 10,000 ರೂಪಾಯಿ ಆಯ್ತು. ಅದೇ ನೀವು ನಾಳೆ ಮತ್ತೆ ಮಾರಾಟ ಮಾಡ್ತೀರಾ 1 ಲಕ್ಷ ರೂಪಾಯಿ ಬಂಗಾರ ಅಂದ್ರೆ ಅವರು 90,000 ರೂಪಾಯಿಗೆ ತಗೋತಾರೆ. ಅದಕ್ಕಂದ್ರೆ 10,000 ರೂಪಾಯಿ ಮೇಕಿಂಗ್ ಚಾರ್ಜ್ ಅದು ಜೀರೋ ಆಗ್ಬಿಡುತ್ತೆ. ಅದಕ್ಕೆ ಯಾರು ಕೂಡ ಕನ್ಸಿಡರ್ ಮಾಡಲ್ಲ. ಎದಕ್ಕಂದ್ರೆ ಒಂದು ಬಂಗಾರದ ಬಳೆ ಮಾಡಬೇಕು, ಒಂದು ಆಭರಣ ಮಾಡಬೇಕು ಅಂದ್ರೆ ಗಟ್ಟಿ ಬಂಗಾರ ಇದನ್ನ ಕರಗಿಸಿ ಅದರಲ್ಲಿ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣ ಮಾಡಿರ್ತಾರಲ್ಲ, ಆ ಒಂದು ಆಭರಣ ರೆಡಿ ಮಾಡೋದಕ್ಕೆ ನೀವು ಚಾರ್ಜ್ ಅನ್ನ ಕೊಟ್ಟಿರ್ತೀರಲ್ಲ, ಆ ಚಾರ್ಜ್ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಅಂತ ಬರುತ್ತೆ. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಹೂಡಿಕೆ ಮಾಡಬೇಕು ಅಂತ ಆಭರಣ ತಗೋತಾರೆ, ಆದ್ರೆ ಮತ್ತೆ ಮರಳಿ ಮಾರಾಟ ಮಾಡುವಾಗ ಅವರಿಗೆ ದೊಡ್ಡ ನಷ್ಟನೇ ಆಗ್ಬಿಡುತ್ತೆ, ಹೊರತು ಲಾಭ ಅಂತೂ ಆಗೋದಿಲ್ಲ. ನೀವು ಹೂಡಿಕೆ ಮಾಡಬೇಕು ಅಂದ್ರೆ 24 ಕ್ಯಾರೆಟ್ ಗಟ್ಟಿ ಬಂಗಾರ ತಗೋಬಹುದು, ಅಥವಾ ಬಂಗಾರದ ETFs ಗಳನ್ನ ಆನ್ಲೈನ್ ನಲ್ಲಿ ತಗೋಬಹುದು. ಆದ್ರೆ ಸೆಬಿ ರಿಜಿಸ್ಟರ್ಡ್ ಇದ್ರೆ ಮಾತ್ರ ತಗೋಬೇಕು, ಅದು ಕೂಡ ನಿಮಗೆ ಗೊತ್ತಿರಲಿ. ಈಗ ಬನ್ನಿ ವೀಕ್ಷಕರೇ, ಹಾಗಾದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ. 18 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,17,000 ರೂಪಾಯಿ ಇದೆ. ಅಂದ್ರೆ ಇದ್ರ ಮೇಲೆ 12% ಮೇಕಿಂಗ್ ಚಾರ್ಜ್ ಅಂದ್ರೆ 14,000 ರೂಪಾಯಿ ಆಗುತ್ತೆ. ಮತ್ತೆ GST 3% ಎಕ್ಸ್ಟ್ರಾ ಇರುತ್ತೆ. ಟೋಟಲ್ ಆಗಿ 1,35,000 ರೂಪಾಯಿ. ಹಾಗಾದ್ರೆ ಮುಂದಿನ ಬರೋ ದಿನ ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ನೋಡಿ ವೀಕ್ಷಕರೇ. ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಬೆಲೆ ಇಳಿಕೆ ಆಗುವ ಮುನ್ಸೂಚನೆ ಇರುವಂತದ್ದು. ಹೌದು, ಎದಕ್ಕಂದ್ರೆ ತಜ್ಞರ ಪ್ರಕಾರ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆ ಆಗ್ತಾ ಇದ್ದಂತೆ ಡಾಲರ್ ಸ್ಟ್ರಾಂಗ್ ಆಗಬಹುದು. ಯಾವಾಗ ಅಮೆರಿಕನ್ US ಡಾಲರ್ ಬಲವಾಗುತ್ತೆ ಅವಾಗ ಬಂಗಾರದ ಕಡೆ ಹೂಡಿಕೆದಾರರು ಡಾಲರ್ ಹತ್ತ ಶಿಫ್ಟ್ ಆಗ್ತಾರೆ. ಅಂದ್ರೆ ನೋಡಿ, ವಿದೇಶಿ ಬ್ಯಾಂಕ್ಗಳಾಗಿರ್ಬೋದು, ಅಂದ್ರೆ ಚೀನಾ, ರಷ್ಯಾ, ಜಪಾನ್, ಜರ್ಮನಿ ಸೇರಿದಂತೆ ದೊಡ್ಡ ದೊಡ್ಡ ರಾಷ್ಟ್ರಗಳು ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ, ಡಾಲರ್ಸ್ ಅಲ್ಲೂ ಹೂಡಿಕೆ ಮಾಡ್ತಾರೆ. ಎರಡೂ ಕೂಡ ಕಾಂಪಿಟೇಷನ್ ಅಂತಾನೆ ಕರಿಬಹುದು. ಯಾವಾಗ ಡಾಲರ್ ಬಲವಾಗುತ್ತೆ ಬಂಗಾರ ವೀಕ್ ಆಗುತ್ತೆ, ಯಾವಾಗ ಡಾಲರ್ ವೀಕ್ ಆಗುತ್ತೆ ಬಂಗಾರ ಬೆಲೆ ಏರಿಕೆ ಆಗುತ್ತೆ. ಈಗ ಯುದ್ಧ ಕೊನೆಯಾಗೋ ಸಾಧ್ಯತೆ ಇರೋದ್ರಿಂದ ಈ ಒಂದು ಬಂಗಾರದ ವ್ಯಾಲ್ಯೂ ಮತ್ತೆ ಕಡಿಮೆ ಆಗ್ಬಹುದು. ಜಾಗತಿಕ ಅನಿಶ್ಚಿತತೆ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಬಂಗಾರದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಬಂಗಾರದ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಈಗ ನೋಡಿ, ರಷ್ಯಾ ಉಕ್ರೇನ್ ಯುದ್ಧ ಕೂಡ ನಿಂತು ಹೋಗಿದೆ, ಅಮೆರಿಕ ಇರಾನ್ ನಡುವಿನ ಯುದ್ಧ ಕೂಡ ನಿಂತು ಹೋದಂತ ಕಾಣ್ತಾ ಇದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಇಳಿಕೆ ಆಗಬಹುದು. ಇನ್ನು 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,43,200 ರೂಪಾಯಿ. ನೋಡಿ, ಇದು ಕೂಡ 22 ಕ್ಯಾರೆಟ್ ಅಂದ್ರೆ 916. ನೀವು ಯಾವತ್ತೂ ಕೂಡ ಬಂಗಾರ ತಗೊಳ್ಳಿ 916 22 ಕ್ಯಾರೆಟ್ BIS ಮಾರ್ಕ್ ಅಂದ್ರೆ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋಬೇಕು. ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ನೀವು ತಗೊಂಡ್ರಪ್ಪ ಅಂದ್ರೆ ನಿಮಗೆ ಮೋಸ ಕೂಡ ಆಗೋ ಚಾನ್ಸ್ ಇರುತ್ತೆ ವೀಕ್ಷಕರೇ. ಅದಕ್ಕಂದ್ರೆ ಮಾರ್ಕೆಟ್ ನಲ್ಲಿ ನಕಲಿ ಬಂಗಾರ ಮಾರಾಟ ಮಾಡೋರು ಕೂಡ ಇದ್ದಾರೆ ಎಂಬ ದೊಡ್ಡ ಆಘಾತಕಾರಿ ಸುದ್ದಿ ಒಂದು ವೈರಲ್ ಆಗ್ತಾ ಇದೆ. ಮೊನ್ನೆ ಬೆಂಗಳೂರಲ್ಲಿ ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರವನ್ನ ಪೊಲೀಸರು ಸೀಸ್ ಕೂಡ ಮಾಡಿರುವಂತದ್ದು.
ನೋಡಿ ಗೊತ್ತಾಗುತ್ತೆ ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಬಂಗಾರ ಖರೀದಿ ಮಾಡೋದು ಎಷ್ಟು ಡೇಂಜರ್ ಅಂತ. ಸೊ ನೀವು ಆಭರಣ ತಗೋತೀರಾ ಅಂದ್ರೆ ದಯವಿಟ್ಟು ಹಾಲ್ ಮಾರ್ಕ್, BIS ಮಾರ್ಕ್ ಇದ್ದ, ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಕಡ್ಡಾಯವಾಗಿ ಬಿಲ್ ತಗೊಳ್ಳಿ. ತುಂಬಾ ಜನ ಬಿಲ್ ಇಲ್ಲದೆ ವ್ಯವಹಾರ ಮಾಡ್ತಿರಲ್ಲ, ಮುಂದೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಮಟ್ಟದಲ್ಲಿ ನಿಮಗೆ ತೊಂದರೆ ಕೂಡ ಆಗ್ಬಹುದು ವೀಕ್ಷಕರೇ. ಸೊ ನೀವು ಬಿಲ್ ಇಲ್ಲದೆ ವ್ಯವಹಾರ ಮಾಡಬೇಡಿ. ನೀವು ಯಾರಾದ್ರೂ ಹೂಡಿಕೆ ಮಾಡೋರು ಇದ್ರೆ 24 ಕ್ಯಾರೆಟ್ 10 ಗ್ರಾಮ್ ಬಂಗಾರ ತಗೋಬಹುದು. ಅಂದ್ರೆ 24 ಕ್ಯಾರೆಟ್ ಅಂದ್ರೆ ಏನು, ಇದು ಗಟ್ಟಿ ಬಂಗಾರ ಅಂತ ಇರುತ್ತೆ. ನೀವು ಒಟ್ಟಿಗೆ ಬಂಗಾರ ತಗೋಬಾರ್ದು. 10 ಗ್ರಾಮ್ ತಗೊಳಿದ್ರೆ ಒಟ್ಟಿಗೆ ತಗೋಬಾರ್ದು. ನೀವು ಸ್ವಲ್ಪ ಸ್ವಲ್ಪ ಬಂಗಾರ ತಗೋಬೇಕು. ಅಂದ್ರೆ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ವೀಕ್ಷಕರೇ. ಇದಕ್ಕೆ ಎವರೇಜ್ ಬೈಯಿಂಗ್ ವ್ಯಾಲ್ಯೂ ಅಂತ ಕರಿತೀವಿ. ಎವರೇಜ್ ಬೈಯಿಂಗ್ ಅಂದ್ರೆ ಏನು, ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ 1 ಗ್ರಾಮ್ 2 ಗ್ರಾಮ್ ತಗೊಳ್ಳೋದು. ಅಂದ್ರೆ ನೀವು ಇವತ್ತು 10 ಗ್ರಾಮ್ ಬಂಗಾರ ತಗೊಂಡ್ರೆ ಒಟ್ಟಿಗೆ ನಾಳೆ ಬೆಲೆ 2,000 ರೂಪಾಯಿ ಇಳಿಕೆ ಆದ್ರೆ ನಿಮಗೆ 2,000 ರೂಪಾಯಿ ನಷ್ಟ ಅಂತ ತಿಳ್ಕೊಳ್ಳಿ. ಅದೇ ನೀವೇನಾದ್ರೂ ಕಡಿಮೆ ಇದ್ದಾಗ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಅದು ಎವರೇಜ್ ಆಗುತ್ತೆ. ಅಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ತಗೊಂಡು 10 ಗ್ರಾಮ್ ಕೊಡಿಸಿ ನಂತರ ನೀವು ಆ ಒಂದು ಹೂಡಿಕೆ ಆದ್ರೂ ಮಾಡಬಹುದು ಅಥವಾ ಆಭರಣ ಆದ್ರೂ ಅದನ್ನ ಕೊಟ್ಟು ಮಾಡಿಸ್ಕೋಬಹುದು. ಹಾಗಾದ್ರೆ 24 ಕ್ಯಾರೆಟ್ ಬೆಲೆ ಏನಾಗಿದೆ, 1,56,000 ರೂಪಾಯಿ ಇದೆ. ಹೌದು, 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,56,000 ರೂಪಾಯಿ. ಆದ್ರೆ ಕೇಂದ್ರ ಸರ್ಕಾರ ಆಮದು ಸುಂಕ ಹಾಕಿದಾಗ ಇದ್ರದ್ದು ಬೆಲೆ ಆಗಿತ್ತು 1,63,000 ರೂಪಾಯಿ. ಆದ್ರೆ ಈ ವಾರ ಬೆಲೆ 1,56,000 ರೂಪಾಯಿ. ಮುಂದಿನ ಬರೋ ದಿನಗಳಲ್ಲಿ 2 ಲಕ್ಷ ರೂಪಾಯಿ ಆಗುತ್ತಾ, 1 ಲಕ್ಷ ರೂಪಾಯಿ ಆಗುತ್ತಾ, ಎಲ್ಲಾ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತಾ ಅಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಅಧಿಕೃತವಾಗಿ ಕೊನೆ ಆಗುತ್ತಲ್ಲ ಅವಾಗ ಇದ್ರ ಬಗ್ಗೆ ಅಪ್ಡೇಟ್ ಸಿಗಲಿದೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ, ಬಂಗಾರ ತಗೊಳ್ಳೋದು ಸ್ವಲ್ಪ ನಿಲ್ಲಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ.